ಮಿಚೆಲ್ ಸ್ಟಾರ್ಕ್ ಯಾಕೆ ಲೆಜೆಂಡ್ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ ಗೊತ್ತಾಯ್ತಲ್ಲ ಗುರು. ಇಟ್ಸ್ ಕಮಿಂಗ್ ಟೂ ಸ್ಲೋ ಅಲ್ಲ, ಇಟ್ಸ್ ಕಮಿಂಗ್ ಟೂ ಫಾಸ್ಟ್. ಎಂತ ಬಾಲ್ ಗುರು ಅದು, ಫಸ್ಟ್ ಬಾಲ್. ಬನ್ನಿ ಹಾಗಾದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಹೋಗುವ. ನೀವು ಕ್ರಿಕೆಟ್ ಲವರ್ಸ್ ಆಗಿದ್ರೆ, ಅದು ನಮ್ಮ ಕನ್ನಡದ ಕ್ರಿಕೆಟ್ ಲವರ್ಸ್ ಆಗಿದ್ರೆ ಚಾನಲ್ ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಅಲ್ಲಿ ಇಂಡಿಯಾದವರು ಆಲ್ ಔಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ ಮಗ, ಯಾಕಂದ್ರೆ ಪಿಂಕ್ ಬಾಲ್ ಅಷ್ಟು ಸುಲಭ ಅಲ್ಲ ಆಡಕ್ಕೆ. ರೆಡ್ ಬಾಲ್ ಅಲ್ಲಿ ಹೆಂಗ್ ಬೌನ್ಸ್ ಆಗುತ್ತೋ ಅದಕ್ಕಿಂತ ಹೆವಿ ಬೌನ್ಸ್ ಆಗುತ್ತೆ ಪಿಂಕ್ ಬಾಲ್ ಅಲ್ಲಿ. ಸೊ ಆಸ್ಟ್ರೇಲಿಯಾದವರು ಪಿಂಕ್ ಬಾಲ್ ಅಲ್ಲಿ ಒಂಥರ ದಾದಗಳಿದ್ದಂಗೆ ಪಿಂಕ್ ಬಾಲ್ ಅಲ್ಲೇ ಒಂಥರ ಮುಕ್ ಕ್ಲಾರೆ ಆಡ್ತಾರೆ. ನಮ್ಮ ರೋಹಿತ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ ನ ಚೂಸ್ ಮಾಡಿದ್ರು. ಫಸ್ಟ್ ಬಾಲ್ ಮಗ, ಲಿಟ್ರಲಿ ಫಸ್ಟ್ ಬಾಲ್ LBW ಕಾಲಿಗೆ ಡ್ರಿಫ್ಟ್ ಆಗ್ತಾ ಇದ್ದಂಗೆನೆ LBW ಅಂತ ಗೊತ್ತಾಯ್ತು. ಸೊ ಮಿಚೆಲ್ ಸ್ಟಾರ್ಕ್ ನ ಈಸಿಯಾಗಿ ತಗೊಳಕ್ ಆಗಲ್ಲ. ಅವತ್ ಹೇಳಿದ್ದು ತಪ್ಪಂತ ಅನಿಸ್ತಾ ಇಲ್ಲ ಮಗ, ಬಟ್ ಹೇಳಿದ್ದು ಮಾತ್ರ ಸ್ವಲ್ಪ ಟೂ ಅರ್ಲಿ ಅಂತ ಅನಿಸ್ತು. ಯಾಕಂದ್ರೆ ನಮ್ಮ ಸ್ಟಾರ್ ನ ಲೆಗೆಸಿ ನಮ್ಗೆಲ್ಲ ಗೊತ್ತೇ ಇದೆ. ಅದಾದ್ಮೇಲೆ KL ರಾಹುಲ್ ಜೊತೆಗೆ ಶುಭ್ಮನ್ ಗಿಲ್ ಒಂದು ಸಖತ್ ಆಗಿರೋ ಪಾರ್ಟ್ನರ್ಶಿಪ್ ಹಾಕಿದ್ರು. ಬೋಲ್ಯಾಂಡ್ ನ ಫಸ್ಟ್ ಓವರ್ ಅಲ್ಲಿ KL ರಾಹುಲ್ ಔಟ್ ಆದ್ರು ಅಂತ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಬಟ್ ಅದ್ ನೋಡಿದ್ರೆ ನೋ ಬಾಲ್, ಜೊತೆಗೆ ಬ್ಯಾಟ್ ಕೂಡ ಟಚ್ ಆಗಿರ್ಲಿಲ್ಲ. ಅದೇ ಓವರ್ ನಲ್ಲಿ ಮತ್ತೊಂದು ಕ್ಯಾಚ್ ಮಿಸ್ ಮಗ, ಅದು KL ರಾಹುಲ್ ದೆ. ಒಂಥರ ಇವತ್ ಲಕ್ ಅಂದ್ರೆ ಲಕ್ಕು KL ರಾಹುಲ್ಗೆ. ಸ್ಟಾರ್ಕಿಗೆನೆ KL ರಾಹುಲ್ ವಿಕೆಟ್ ಕೊಡ್ತಾರೆ. ಅದು ಅರ್ಧ ಮನ್ಸಲ್ಲಿ ಹೊಡೆದಿರೋ ಶಾಟ್ ತರ ಅನ್ಸುತ್ತೆ. ನ್ಯಾಥನ್ ಸ್ವೀನಿ ಎಕ್ಸಲೆಂಟ್ ಕ್ಯಾಚ್ ಮಗ, ಅದ್ ಮಾತ್ರ. ಅದಾದ್ಮೇಲೆ ಮಗ ವಿರಾಟ್ ಕೊಹ್ಲಿ ಹೆಂಗೆ KL ರಾಹುಲ್ ಔಟ್ ಆದ್ರು ಸೇಮ್ ಅದೇ ತರ ಔಟ್ ಆಗಿದ್ದು. ರಿಷಬ್ ಪಂತ್ ಅವರು ಅವರ ಒರಿಜಿನಲ್ ಆಟ ಆಡಿ ಅದಾದ್ಮೇಲೆ ಪ್ಯಾಟ್ ಕಮಿನ್ಸ್ ಗೆ ವಿಕೆಟ್ ಕೈ ಚೆಲ್ಲಿದ್ರು. ರಿಷಬ್ ಪಂತಿಗಂತೂ ಆ ಬಾಲ್ ಬಂದಿದೆ ಗೊತ್ತಾಗ್ಲಿಲ್ಲ. ನಮ್ಮ ರೋಹಿತ್ ಶರ್ಮಾ ಜಿ ಅವರಂತೂ ಬ್ಯಾಕ್ ಟು ಬ್ಯಾಕ್ ಟೆಸ್ಟ್ ಅಲ್ಲಿ ಫ್ಲಾಪ್ ಆಗ್ತಾನೆ ಇದಾರೆ. ಇವತ್ತು LBW ಆದ್ರು. ಇವತ್ತು ನಮ್ಮ ಬ್ಯಾಟಿಂಗ್ ಅಲ್ಲಿ ಇಂಪ್ರೆಸ್ ಮಾಡಿದ್ ಯಾರಂದ್ರೆ ನಿತೀಶ್ ರೆಡ್ಡಿ. ಎಂತ ಬ್ಯಾಟಿಂಗ್ ಮಗ ನಿತೀಶ್ ರೆಡ್ಡಿದು. ಕ್ಲಾಸಿ ಶಾಟ್ಸ್ ನಿಜವಾಗ್ಲು. ಕೊನೆ ತನಕ ನಿಲ್ಲದ್ ಯಾರು ಅಂದ್ರೆ ನಮ್ ನಿತೀಶ್ ರೆಡ್ಡಿ ಮಾತ್ರ. ಒನ್ ಮ್ಯಾನ್ ಆರ್ಮಿ ತರ ನಿಲ್ತಾರೆ ಕೊನೆ ತನಕನು. ಕೊನೆಗೆ ನಮ್ಮ ಇಂಡಿಯಾದವರು 180ಕ್ಕೆ ಆಲ್ ಔಟ್ ಆದ್ರು. ನಮ್ಮ ಇಂಡಿಯಾದವರು ಬೌಲಿಂಗ್ ಬಂದಾಗ ಬೂಮ್ ಬುಮ್ರಾದಿಂದ ಉಸ್ಮಾನ್ ಖವಾಜಾ ಅವರ ವಿಕೆಟ್ ಬಿತ್ತು. ಅದಾದ್ಮೇಲೆ ನ್ಯಾಥನ್ ಸ್ವೀನಿ ಜೊತೆಗೆ ಮಾನಸ್ ಲಬುಶೇನ್ ಇಂದ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾ ಇದ್ರು. ಅಲ್ಲಿ ಮಿಡ್ಲ್ ಅಲ್ಲಿ ಬೂಮ್ರಾಗೂ ಮಾನಸ್ ಲಬುಶೇನಿಗೂ ಒಂಥರ ಡ್ಯಾನ್ಸಿಂಗ್ ಮೂಮೆಂಟ್ಸ್ ಎಲ್ಲ ಆಗೋಯ್ತು ಗುರು. ನೋಡಕ್ಕೆ ಸಗದಾಗಿತ್ತು. ಇದು ಮಗ ರಿಯಲ್ BGT ಅಂದ್ರೆ ಇದಕ್ಕೆ ಟೆಸ್ಟ್ ನೋಡ್ಬೇಕು ಅನ್ನೋದು. ಸೊ ನಾಳೆ ಆದಷ್ಟು ಬೇಗ ವಿಕೆಟ್ಸ್ ತೆಗಿಬೇಕು ನಾವು. ನೋಡುವ ಮಗ ನಮ್ಮ ಬೌಲರ್ಸ್ ನಾಳೆ ಏನ್ ಮಾಡ್ತಾರೆ ಅಂತ. ನಿಮಗೆ ಏನಿಸ್ತು ಮಗ ಇವತ್ತಿನ ಟೆಸ್ಟ್ ಮ್ಯಾಚ್ ಬಗ್ಗೆ ಅಂತ ಹಾನೆಸ್ಟ್ ಒಪಿನಿಯನ್ ನ ಕಮೆಂಟ್ ಹಾಕಿ. ಜೊತೆಗೆ ನನ್ನ ಮುಂದಿನ ವಿಡಿಯೋ ಬರೋ ತನಕ ಕ್ರಿಕೆಟ್ ನೋಡ್ತಾ ಇರಿ, ಆಡ್ತಾ ಇರಿ. ಬಾಯ್.